ಎಲ್ಲರಿಗೂ ನಮಸ್ಕಾರ. ಏನಿವತ್ತಂದರೆ ನಾನು ಇತ್ತೀಚೆಗೆ ಒಂದು 2-3 ದಿವಸದಿಂದ ಬಂಗಾರಪೇಟೆಗೆ ಹೋಗಿಲ್ಲ. ನಿನ್ನೆ ನಾನು ಹೋಗಿದ್ದೆ ಹಾಸ್ಪಿಟ್ಲ್ ಸರ್ಕಲಿಂದ ಮತ್ತು ಸಿರ್ಬಿ ಸರ್ಕಲ್ವರೆಗೂ. ನಿಜವಾಗಲೂ ನಮ್ಮ ಎಸ್ ಎನ್ ನಾರಾಯಣಸ್ವಾಮಣ್ಣವ್ರಿಗೆ ಕೋಟಿ ನಮನಗಳು ಸಲ್ಲಿಸ್ತಾ ಇದ್ದೀನಿ. ಕಾರಣ ಅಂದರೆ ಇಡೀ ಚರಿತ್ರೆಯಲ್ಲೇ ಮೊಟ್ಟ ಮೊದಲಾಗಿ CM ಆದ ಕಾಲದಿಂದ ಇದುವರೆಗೂ ಈ ಬಂಗಾರಪೇಟೆ ತಾಲೂಕು ಎಷ್ಟು MLA ಬಂದಿದ್ದಾರೋ ಆ ದಮ್ಮು, ಆ ತಾಕತ್ತು, ಆ ದಿಲ್ಲು ಯಾರಿಗೂ ಇಲ್ಲ. ಬಡವರು ಬಂದು ಎಸ್ ಎಮ್ ನಾರಾಯಣಸ್ವಾಮಣ್ಣ ಬಂದ ಮೇಲೆ, ಬಂಗಾರದ ಮನುಷ್ಯ ಎಸ್ ಎನ್ ನಾರಾಯಣಸ್ವಾಮಣ್ಣ ಬಂಗಾರಪೇಟೆ ಕಾಲಿಟ್ಟ ಮೇಲೆ ಆ ಬಂಗಾರಪೇಟೆ ಬಂಗಾರಂಗೆ ಬೆಳೀತಾ ಇದೆ ಅಭಿವೃದ್ಧಿಯಲ್ಲಿ. ದಯವಿಟ್ಟು ತುಂಬ ನನ್ನ ತಾಲೂಕಿನ ಪರವಾಗಿ ಎಲ್ಲ ನಮ್ಮ ನಾರಾಯಣಸ್ವಾಮಣ್ಣಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಆ ಭಗವಂತ ನಿನಗೆ ಇನ್ನೂ ಹೆಚ್ಚಿನ ದಿನಗಳನ್ನು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಲಿ. ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಬಂಗಾರಪೇಟೆ ಜನ ಪರವಾಗಿ ತಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಣ್ಣ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತಣ್ಣ. ಆ ಬಂಗಾರಪೇಟೆ ಟೌನ್ ನೋಡಿದ್ರೆ ಯಾಕೋ ನಂಗೆ ತುಂಬ ಒಂಥರ ರೋಮಾಂಚನ ಕಾಣುತ್ತೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆ ಭಗವಂತ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪದವಿ ಬರಬೇಕು, ನಿಮಗೆ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲ್ಲಬೇಕು. ನಿಮ್ಮಂಥ ಅವರು ಶಾಸಕರು ಈ ಬಂಗಾರದಲ್ಲಿ ಇರಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇರೋಣ.